ನಮಸ್ತೆ ಬಂಧುಗಳೇ, ನಾನು ನಿಮ್ಮ ದೇವರಾಜು ಚಂದ್ರಸಂದ್ರ ಜನನಿ ಟ್ರಸ್ಟ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ನಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂತಹ ಉತ್ತಮ ಮಾಹಿತಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂತಹ ಉತ್ತಮ ಮಾಹಿತಿಯನ್ನು ನೀವು ಪಡ್ಕೊಳ್ಳಿ. ಸ್ನೇಹಿತರೆ, ಜನವರಿ 2019ಕ್ಕೆ ಸಂಬಂಧಪಟ್ಟಂತಹ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತಹ ಬಹಳಷ್ಟು ಪ್ರಶ್ನೆಗಳು, ಉತ್ತರಗಳು, ಮತ್ತಷ್ಟು ವಿವರಣೆಗಳನ್ನು ನೀಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ನಾವೀಗ ಮೂರನೆಯ ಭಾಗಕ್ಕೆ ನಾವೀಗ ಬಂದಿದ್ದೇವೆ. ಜನವರಿ 2019ರಲ್ಲಿ ಏನೇನೆಲ್ಲ ಪ್ರಚಲಿತ ಘಟನೆಗಳಾದವೋ ಅವುಗಳನ್ನು ಕೆಲವೊಂದು ಭಾಗಗಳಾಗಿ ವಿಂಗಡಿಸ್ಕೊಳ್ತಾ ನಾವು ನಿಮಗೆ ಕೊಡುವಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಇನ್ನು ಮುಂದಿನ ದಿನಗಳಲ್ಲಿ ಪ್ರಚಲಿತ ಘಟನೆಗಳನ್ನು ನಿರಂತರವಾಗಿ ಕೊಡುವಂತಹ ನಮ್ಮ ಪ್ರಯತ್ನ ಸಾಗ್ತಾ ಇರುತ್ತೆ ಸ್ನೇಹಿತರೆ. ಹಾಗೆ ಇವತ್ತು ನಾವು ಮತ್ತಷ್ಟು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಅವುಗಳಲ್ಲಿ ಮೊದಲನೇದಾಗಿ ನಾವು ನೋಡೋದಾದರೆ, ರೈತರ ಒಟ್ಟಾರೆ ಅಭಿವೃದ್ಧಿಗೋಸ್ಕರ ಕೃಷಿಕ್ ಅಸಿಸ್ಟೆನ್ಸ್ ಫಾರ್ ಲೈವ್ಲಿಹುಡ್ ಆ್ಯಂಡ್ ಇನ್ಕಮ್ ಆಗ್ಮೆಂಟೇಷನ್ ಕಾಲಿಯಾ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿತು ಅಥವಾ ಪ್ರಾರಂಭ ಮಾಡಿತು? ಒಡಿಶಾ ರಾಜ್ಯ ಸರ್ಕಾರ ಕಾಲಿಯಾ ಎನ್ನುವಂತಹ ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಒಡಿಶಾದ ಮುಖ್ಯಮಂತ್ರಿಗಳಾಗಿದ್ದಂತಹ ನವೀನ್ ಪಟ್ನಾಯಕ್ರವರು ಸಣ್ಣ, ಅಲ್ಪ, ಮಧ್ಯಮ ಮತ್ತು ಭೂರಹಿತ ಒಟ್ಟಾರೆ ಅಭಿವೃದ್ಧಿಗೋಸ್ಕರ 10,180 ಕೋಟಿ ರೂಪಾಯಿಗಳ ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಈ ಯೋಜನೆ 57 ಲಕ್ಷ ಜನರಿಗೆ 2 ಲಕ್ಷ ರೂಪಾಯಿಗಳ ಜೀವ ವಿಮೆಯನ್ನು ನೀಡುವಂತಹ ಪ್ರಯತ್ನ ಇದಾಗಿದೆ. ಅದರ ಜೊತೆಗೆ ಆ ಹಣವನ್ನು ಶೂನ್ಯ ಬಡ್ಡಿ ದರದಲ್ಲಿ ಬೆಳೆ ಸಾಲವನ್ನು ಕೂಡ ನೀಡುವಂತಹ ಪ್ರಯತ್ನ ಆಗ್ತಾ ಇದೆ. ಸುಮಾರು 30 ಲಕ್ಷ ಸಣ್ಣ ಮತ್ತು ಅಲ್ಪ ರೈತರ ಕುಟುಂಬಗಳಿಗೆ ವಾರ್ಷಿಕವಾಗಿ 10,000 ರು ಆರ್ಥಿಕ ನೆರವನ್ನು ಇದರ ಮೂಲಕ ನೀಡಲಾಗ್ತಾ ಇದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ ಸ್ನೇಹಿತರೆ. ಬಾಕ್ಸಿಂಗ್ ಫೆಡರೇಷನ್ ಆಫ್ ಇಂಡಿಯಾ BFI ಇಂದ ಭಾರತದ ಮಹಿಳಾ ಬಾಕ್ಸಿಂಗ್ ಆಟಗಾರ್ತಿಯರಿಗೆ ಮುಖ್ಯ ತರಬೇತುದಾರರಾಗಿ ನೇಮಕಗೊಂಡವರು ಯಾರು ಅನ್ನುವಂತಹ ಪ್ರಶ್ನೆ. ಅವರೇ ಮೊಹಮ್ಮದ್ ಅಲಿ ಕಮರ್ ಅವರಾಗಿದ್ದಾರೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಮೊದಲ ಚಿನ್ನದ ಪದಕದ ವಿಜೇತರಾದಂತಹ ಮೊಹಮ್ಮದ್ ಅಲಿ ಕಮರ್ ಅವರನ್ನು ದೇಶದ ಮಹಿಳಾ ಬಾಕ್ಸಿಂಗ್ ಆಟಗಾರ್ತಿಯರಿಗೆ ಮುಖ್ಯ ತರಬೇತುದಾರರನ್ನಾಗಿ ನೇಮಕ ಮಾಡಲಾಗಿದೆ. ಇವರು 38ನೇ ವಯಸ್ಸಿನವರಾಗಿದ್ದಾರೆ. ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಈ ಸ್ಥಾನಕ್ಕೆ ನೇಮಕಗೊಂಡಂತಹ ವ್ಯಕ್ತಿ ಇವರಾಗಿದ್ದಾರೆ, ಮೊಹಮ್ಮದ್ ಅಲಿ ಕಮರ್ ಅವರಾಗಿದ್ದಾರೆ. ಇನ್ನು ಪುರುಷರ ಬಾಕ್ಸಿಂಗ್ ಆಟಗಾರರ ತರಬೇತುದಾರರು ಯಾರು ಅಂತ ನಾವು ತಿಳ್ಕೊಳ್ಳೋದಾದರೆ CA ಕುಟ್ಟಪ್ಪ ಅವರಾಗಿದ್ದಾರೆ. ಬಾಕ್ಸಿಂಗ್ ಫೆಡರೇಷನ್ ಆಫ್ ಇಂಡಿಯಾ BFI ಇವರು 2018ರ ದ್ರೋಣಾಚಾರ್ಯ ಪ್ರಶಸ್ತಿ ವಿಜೇತರಾಗಿದ್ದವರು CA ಕುಟ್ಟಪ್ಪನವರಾಗಿದ್ದಾರೆ. ಭಾರತದ ಪುರುಷರ ಆಟಗಾರರಿಗೆ ಮುಖ್ಯ ತರಬೇತಿದಾರರಾಗಿ ಇವರನ್ನು ನೇಮಕ ಮಾಡಲಾಗಿದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ ಸ್ನೇಹಿತರೆ. ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧ ಲಿಂಗ ಸಮಾನತೆಯನ್ನು ಎತ್ತಿ ಹಿಡಿಯಲು 620 ಕಿಲೋಮೀಟರ್ ಉದ್ದದ ಮಾನವ ಗೋಡೆಯನ್ನು ಮಹಿಳೆಯರು ನಿರ್ಮಾಣ ಮಾಡಿದ್ರು. ಅದು ಎಲ್ಲಿ ನಿರ್ಮಿಸಿದ್ರು ಅಥವಾ ಎಲ್ಲಿ ಅದನ್ನು ರಚನೆ ಮಾಡಿದ್ರು ಅನ್ನುವಂಥದ್ದು ಪ್ರಶ್ನೆ. ಅದು ಕೇರಳ ರಾಜ್ಯದಲ್ಲಿ 620 ಕಿಲೋಮೀಟರ್ ಉದ್ದದ ಮಾನವ ಗೋಡೆಯನ್ನು ಮಹಿಳೆಯರು ರಚಿಸಿದ್ರು. ಪುನರುತ್ಥಾನ ಮೌಲ್ಯವನ್ನು ಎತ್ತಿ ಹಿಡಿಯುವುದಕ್ಕೋಸ್ಕರ ಹಾಗೂ ಲಿಂಗ ಸಮಾನತೆಯನ್ನು ಪ್ರತಿಪಾದಿಸುವಂತಹ ಉದ್ದೇಶದಿಂದಾಗಿ ಲಕ್ಷಾಂತರ ಮಹಿಳೆಯರು ಉತ್ತರದ ಕಾಸರಗೋಡಿನಿಂದ ದಕ್ಷಿಣದ ತಿರುವನಂತಪುರದಲ್ಲಿರುವ ರಾಜ್ಯಪಾಲರ ನಿವಾಸದ ಸಮೀಪದ ಅಯ್ಯಂಕಾಳಿ ಅನ್ನುವಂತಹ ವೃತ್ತದವರೆಗೆ 620 ಕಿಲೋಮೀಟರ್ ಉದ್ದದ ಮಹಿಳಾ ಗೋಡೆಯನ್ನು ರಚನೆ ಮಾಡಿತು. ಈ ಮಹಿಳಾ ಗೋಡೆಯಲ್ಲಿ ಎಲ್ಲ ವಯೋಮಾನದ ಮಹಿಳೆಯರು ಕೂಡ
ಪಾಲ್ಗೊಂಡಿದ್ದರು ಅನ್ನೋದು ವಿಶೇಷತೆ ಆಗಿದೆ. ಇನ್ನು ಮುಂದಿನ ನಾವು ಪ್ರಶ್ನೆಗೆ ಹೋಗೋದಾದರೆ 2019 ಜನವರಿ 8ರಂದು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ FRBM ಬಗ್ಗೆ CAG ವರದಿಯನ್ನು ಮಾಡಿದೆ. ಹಾಗಾದರೆ ಭಾರತದ 13ನೇ CAG ಯಾರು ಅನ್ನುವಂಥದ್ದು? ರಾಜೀವ್ ಮಹರ್ಷಿಯವರು ಭಾರತದ 13ನೆಯ CAG ಆಗಿದ್ದಾರೆ. ಹಣಕಾಸಿನ ಜವಾಬ್ದಾರಿ ಮತ್ತು ಬಜೆಟ್ ಮ್ಯಾನೇಜ್ಮೆಂಟ್ ಅಂದರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ FRBM ಬಗ್ಗೆ ಕಂಪ್ಲೇರಲ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ CAG ವರದಿಯನ್ನು ಬಿಡುಗಡೆ ಮಾಡಿದೆ. ಸರ್ಕಾರವು ಬಜೆಟ್ ಹಣಕಾಸು ಮತ್ತು ಅಂತಹ ಹಣದ ಮೂಲಗಳ ಮೇಲೆ ನೀತಿಯನ್ನು ರೂಪಿಸಬೇಕು ಅಂತ ಇದು ಹೇಳ್ತಾ ಹೋಗುತ್ತೆ. ಹಣಕಾಸಿನ ಸೂಚನೆಯಿಂದ ಬಜೆಟ್ನಲ್ಲಿ ಮತ್ತು ಖಾತೆಗಳಲ್ಲಿ ಅದನ್ನೆಲ್ಲ ಬಹಿರಂಗಪಡಿಸುವ ಹೇಳಿಕೆಗಳ ಮೂಲಕ ಬಜೆಟ್ ಸಾಲಗಳ ವಿವರಗಳನ್ನು ಸರ್ಕಾರ ಬಹಿರಂಗಪಡಿಸಬೇಕು. ಬಜೆಟ್ನ ಏನು ಸಾಲಗಳಾಗಿದೆಯೋ ಅದರ ಕುರಿತು ಸರ್ಕಾರ ಬಹಿರಂಗಪಡಿಸಬೇಕು ಅಂತ CAG ತನ್ನ ವರದಿಯಲ್ಲಿ ತಿಳಿಸಿದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ ಸ್ನೇಹಿತರೆ. ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ISC 2019 ಕಾರ್ಯಕ್ರಮವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಎಲ್ಲಿ ಉದ್ಘಾಟನೆ ಮಾಡಿದ್ರು ಅನ್ನುವಂಥದ್ದು ಪ್ರಶ್ನೆ. ಪಂಜಾಬ್ನ ಜಲಾಂಧರ್ ಎನ್ನುವ ಪ್ರದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ISC 2019 ಉದ್ಘಾಟನೆ ಮಾಡಿದ್ರು. ಇದನ್ನು ಪಂಜಾಬ್ನ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿಯಿಂದ ಆಯೋಜನೆ ಮಾಡಲಾಗಿತ್ತು. ISC 2019 106ನೇ ಆವೃತ್ತಿಯ ವಿಶೇಷತೆ ಏನು? ಅದರ ವಿಶೇಷತೆ ಏನಪ್ಪ ಅಥವಾ ಧ್ಯೇಯವಾಕ್ಯ ಏನಪ್ಪ ಅಂದರೆ ಫ್ಯೂಚರ್ ಇಂಡಿಯಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅನ್ನೋದು ಅದರ ವಿಶೇಷತೆ ಆಗಿತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಆಸ್ಟ್ರೇಲಿಯಾದಲ್ಲಿ ಟೆಸ್ಟ್ ಸರಣಿಯಲ್ಲಿ ಭಾರತದ ಮಾಜಿ ನಾಯಕ ರಾಹುಲ್ ದ್ರಾವಿಡ್ ಅವರ 1203 ಎಸೆತಗಳ ದಾಖಲೆಯನ್ನು ಅಳಿಸಿ ಹಾಕಿ 1258 ಎಸೆತಗಳನ್ನು ಎದುರಿಸಿದ ಭಾರತೀಯ ಬ್ಯಾಟ್ಸ್ಮನ್ ಯಾರು? ಇದು ಪ್ರಶ್ನೆ. ಉತ್ತರ ಚೇತೇಶ್ವರ ಪೂಜಾರ್. ಅವರು ರಾಹುಲ್ ದ್ರಾವಿಡ್ ಅವರ ದಾಖಲೆಯನ್ನು ಅಳಿಸಿ ಹಾಕಿ ಹೊಸದೊಂದು ದಾಖಲೆಯನ್ನು ಬರೆಯುವಂತಹ ಪ್ರಯತ್ನ ಮಾಡ್ತಾರೆ. ಅವರು 1258 ಎಸೆತಗಳನ್ನು ಚೇತೇಶ್ವರ ಪೂಜಾರ ಎದುರಿಸಿದ್ರು. ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಈ ಸಾಧನೆಯನ್ನು ಅವರು ಮಾಡಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧ ಸಿಡ್ನಿಯಲ್ಲಿ ನಡೆದಂತಹ 4ನೇ ಟೆಸ್ಟ್ ಪಂದ್ಯದ 2ನೇ ದಿನದಲ್ಲಿ 373 ಎಸೆತಗಳಲ್ಲಿ 193 ರನ್ನನ್ನು ಗಳಿಸಿ ಅವರು ಈ ಸಾಧನೆಯನ್ನು ಮಾಡಿದ್ದಾರೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ಖೇಲೋ ಇಂಡಿಯಾ ಯೂತ್ ಗೇಮ್ಸನ್ನು 2ನೇ ಆವೃತ್ತಿ 2019 ಎಲ್ಲಿ ನಡೆಯಿತು ಅನ್ನುವಂಥದ್ದು. ಅದು ಪುಣೆಯಲ್ಲಿ ನಡೀತು. 2019 ಮಹಾರಾಷ್ಟ್ರವು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನ 2ನೇ ಆವೃತ್ತಿಯ ಆತಿಥ್ಯವನ್ನು ವಹಿಸಿಕೊಂಡಿತ್ತು. ಮಹಾರಾಷ್ಟ್ರ ಮುಖ್ಯಮಂತ್ರಿಯಾಗಿದ್ದಂತಹ ದೇವೇಂದ್ರ ಫಡ್ನವೀಸ್ ಮತ್ತು ಯೂತ್ ಅಫೇರ್ಸ್ ಮತ್ತು ಕ್ರೀಡಾ ಸಚಿವ ರಾಜ್ಯವರ್ಧನ್ ಸಿಂಗ್ ರಾಥೋರ್ ಅವರು ಛತ್ರಪತಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನಲ್ಲಿ ಇದನ್ನು ಉದ್ಘಾಟನೆ ಮಾಡ್ತಾರೆ. ಭಾರತದಾದ್ಯಂತ ಸುಮಾರು 6000ಕ್ಕೂ ಹೆಚ್ಚು ಜನ ಅಂಡರ್ 17 ಮತ್ತು ಅಂಡರ್ 21 ಕ್ರೀಡಾಪಟುಗಳು ಈ ಆಟಗಳಲ್ಲಿ ಭಾಗವಹಿಸಿದರು. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2018 ದೆಹಲಿಯಲ್ಲಿ ನಡೆಯಿತು. ಮಹಾರಾಷ್ಟ್ರ ಮೊದಲ ಸ್ಥಾನ ಹಾಗೂ ಕರ್ನಾಟಕ 4ನೇ ಸ್ಥಾನವನ್ನು ಇದರಲ್ಲಿ ಪಡೆದುಕೊಂಡಿತ್ತು. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, 2019 ಜನವರಿ 7ರಂದು ಪಂಜಾಬ್ನ ಪಾಗ್ವಾರಾದಲ್ಲಿ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿಯಲ್ಲಿ ನಡೆದಂತಹ 106ನೇ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ನಲ್ಲಿ ಎಕ್ಸಿಬಿಟರ್ ಆಫ್ ದಿ ಇಯರ್ ಅವಾರ್ಡನ್ನು ಯಾವ ಸಂಸ್ಥೆಯು ಸ್ವೀಕರಿಸಿದೆ ಅಂಥದ್ದು. 106ನೇ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ನ ಬಗ್ಗೆ ಇಂದಿನ ಒಂದು ಪ್ರಶ್ನೆಯನ್ನು ಕೂಡ ನಾವು ಕೇಳಿದ್ವಿ. ಇದು ಯಾವ ಸಂಸ್ಥೆ ಇದನ್ನು ಅವಾರ್ಡನ್ನು ಪಡ್ಕೊಳ್ತು ಅಂದರೆ DRDO, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಎಕ್ಸಿಬಿಟರ್ ಆಫ್ ದಿ ಇಯರ್ ಅವಾರ್ಡನ್ನು
ಪಡೆದುಕೊಳ್ಳುತ್ತೆ. DRDOದ ಮುಖ್ಯ ಕಚೇರಿ ನವದೆಹಲಿಯಲ್ಲಿದೆ. ಇದು 1958ರಲ್ಲಿ ಸ್ಥಾಪನೆಯಾಗುತ್ತೆ. ಇದರ ಧ್ಯೇಯವಾಕ್ಯವನ್ನು ನೋಡೋದಾದರೆ ನಾವು ಸಾಮರ್ಥ್ಯದ ಮೂಲ ವಿಜ್ಞಾನದಲ್ಲಿದೆ ಅನ್ನುವಂಥದ್ದು. ಇದರ ಜವಾಬ್ದಾರಿಯನ್ನು ರಕ್ಷಣಾ ಸಚಿವೆಯಾದಂತಹ ನಿರ್ಮಲಾ ಸೀತಾರಾಮನ್ರವರು ನೋಡ್ಕೊಳ್ತಾರೆ. ಇದರ ಪ್ರಸ್ತುತ ಅಧ್ಯಕ್ಷರು ಸತೀಶ್ ರೆಡ್ಡಿಯವರಾಗಿದ್ದಾರೆ. ಮುಂದಿನ ಪ್ರಶ್ನೆಯನ್ನು ನಾವು ಹೋಗೋದಾದರೆ, ಪ್ರಧಾನಿ ನರೇಂದ್ರ ಮೋದಿಯವರು ದೊಲೈತಬಿ ಬ್ಯಾರೇಜ್ ಯೋಜನೆಯನ್ನು ಎಲ್ಲಿ ಉದ್ಘಾಟನೆ ಮಾಡಿದ್ರು ಅನ್ನುವಂಥದ್ದು ಪ್ರಶ್ನೆ. ಅದು ಮಣಿಪುರದಲ್ಲಿ ತಬಿ ಬ್ಯಾರೇಜನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದ್ರು. ಮಣಿಪುರದ ಇಂಫಾಲ್ಗೆ ಭೇಟಿ ನೀಡಿದ ಪ್ರಧಾನಿ ನರೇಂದ್ರ ಮೋದಿಯವರು ಈ ಯೋಜನೆಯನ್ನು ಉದ್ಘಾಟನೆ ಮಾಡಿದ್ರು. ಇದು ಒಟ್ಟು 500 ಕೋಟಿ ರೂಪಾಯಿಗಳ ಯೋಜನೆ ಆಗಿದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. 80ನೇ ರಾಷ್ಟ್ರೀಯ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ ಒಡಿಸ್ಸಾದ ಕಟಕ್ನಲ್ಲಿ ನಡೆದ ಪುರುಷರ ವಿಭಾಗದಲ್ಲಿ ಗೆಲ್ಲುವುದರ ಮೂಲಕ ಇತಿಹಾಸವನ್ನು ಸೃಷ್ಟಿಸಿದವರು ಅಥವಾ ರಚಿಸಿದವರು ಯಾರು ಅನ್ನುವಂಥದ್ದು ಪ್ರಶ್ನೆ. ಅಚಂತ ಶರತ್ ಕಮಲ್ರವರಾಗಿದ್ದಾರೆ. ಅಚಂತ ಶರತ್ ಕಮಲ್ರವರು ಈ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಒಡಿಸ್ಸಾದ ಕಟಕ್ನ ಜವಾಹರ್ಲಾಲ್ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ 2019 ಜನವರಿ 4ರಂದು ಒಡಿಸ್ಸಾ ಸ್ಟೇಟ್ ಟೇಬಲ್ ಟೆನ್ನಿಸ್ ಅಸೋಸಿಯೇಷನ್ ಆಯೋಜಿಸಿದಂತಹ 80ನೇ ರಾಷ್ಟ್ರೀಯ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ ಪ್ರಾರಂಭ ಆಗಿತ್ತು. ಕಟಕ್ನಲ್ಲಿ ಮೆಗಾ ಚಾಂಪಿಯನ್ಶಿಪ್ನಲ್ಲಿ 550 ವಿವಿಧ ಆಟಗಾರರು ಅದರಲ್ಲಿ ಭಾಗವಹಿಸಿದರು. ಆಚಂತ್ ಶರತ್ ಕಮಲ್ ಪುರುಷರ ವಿಭಾಗದಲ್ಲಿ 9ನೇ ಬಾರಿಗೆ 80ನೇ ರಾಷ್ಟ್ರೀಯ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ ಗೆಲ್ಲುವುದರ ಮೂಲಕ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಗ್ರೇಟ್. 80ನೇ ರಾಷ್ಟ್ರೀಯ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ನಲ್ಲಿ ಅರ್ಚನಾ ಕಾಮತ್ ಅನ್ನುವರು ಮಹಿಳಾ ಪ್ರಶಸ್ತಿಯನ್ನು ಕೂಡ ಗೆದ್ದುಕೊಂಡಿದ್ದಾರೆ. ಇನ್ನೂ ಒಂದು ಹೇಳಬೇಕು ಅದು. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ಪ್ರಪಂಚದ 2ನೇ ಆವೃತ್ತಿಯ ಕಿತ್ತಳೆ ಉತ್ಸವ ಎಲ್ಲಿ ನಡೆಯಿತು? ನಾಗ್ಪುರದಲ್ಲಿ 2ನೇ ಆವೃತ್ತಿಯ ಕಿತ್ತಳೆ ಉತ್ಸವ ನಡೆಯಿತು. ಜನವರಿ 18, 2019ರಂದು 4 ದಿನಗಳ ಕಾಲ ನಡೆದಂತಹ 2ನೇ ಆವೃತ್ತಿಯ ಪ್ರಪಂಚದ ಕಿತ್ತಳೆ ಉತ್ಸವವು ಕಿತ್ತಳೆ ನಗರ ನಾಗ್ಪುರದಲ್ಲಿ ಪ್ರಾರಂಭ ಆಯಿತು. ಉತ್ಸವವು ಅದರ ರಫ್ತು ಹೆಚ್ಚಿಸೋದಕ್ಕೋಸ್ಕರ ಸೊಗಸಾದ ಹಣ್ಣುಗಳನ್ನು ಪ್ರದರ್ಶಿಸಿತು. ಈ ಉತ್ಸವವನ್ನು UPL ಮತ್ತು ಮಹಾರಾಷ್ಟ್ರ ಪ್ರವಾಸೋದ್ಯಮ ಇಲಾಖೆ ಆಯೋಜನೆ ಮಾಡಿತ್ತು. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ ಸ್ನೇಹಿತರೆ. ನೇಪಾಳದ ಯಾವ ಸೇನಾ ಸಿಬ್ಬಂದಿ ಮುಖ್ಯಸ್ಥನಿಗೆ ಭಾರತೀಯ ಸೇನೆಯ ಗೌರವಾನ್ವಿತ ಶ್ರೇಣಿಯನ್ನು ಭಾರತದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ರವರು ನೀಡಿದರು ಅನ್ನುವಂಥದ್ದು? ಜನರಲ್ ಪೂರ್ಣಚಂದ್ರ ಥಾಪಾ ಅವರಿಗೆ, ಇವರು ನೇಪಾಳದ ಸೇನಾ ಸಿಬ್ಬಂದಿ ಮುಖ್ಯಸ್ಥರು. ಇವರಿಗೆ ಸೇನೆಯ ಗೌರವಾನ್ವಿತ ಶ್ರೇಣಿಯನ್ನು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ರವರು ನೀಡಿದರು. ಭಾರತದ ರಾಷ್ಟ್ರಪತಿ ಶ್ರೀ ರಾಮನಾಥ್ ಕೋವಿಂದ್ರವರು ನೇಪಾಳದ ಆರ್ಮಿ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಪೂರ್ಣಚಂದ್ರ ಥಾಪಾರವರ ಅಪಾರ ಮಿಲಿಟರಿ ಕೌಶಲ್ಯ ಮತ್ತು ಅಮೂಲ್ಯವಾದ ಕೊಡುಗೆಗೋಸ್ಕರ ಭಾರತೀಯ ಸೇನೆಯ ಪ್ರಧಾನ ಗೌರವವನ್ನು ನೀಡಿ ಗೌರವಿಸಲಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಮಂಗನ ಕಾಯಿಲೆ ಎಂದು ಕರೆಯಲ್ಪಡುವ ಕಾಸ್ನೂರ್ ಫಾರೆಸ್ಟ್ ಡಿಸೀಸ್ KFDಯ ಹೊಸ ಪ್ರಕರಣಗಳು ಡಿಸೆಂಬರ್ 2018ರಲ್ಲಿ ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿ ವರದಿ ಮಾಡಲ್ಪಟ್ಟವು ಅನ್ನುವಂಥದ್ದು ಪ್ರಶ್ನೆ. ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ KFD ಕಾಸ್ನೂರ್ ಫಾರೆಸ್ಟ್ ಡಿಸೀಸ್ ಅಂದರೆ ಮಂಗನ ಕಾಯಿಲೆಯ ಬಗ್ಗೆ ಮೊದಲು ವರದಿ ಆಯಿತು. ಮಂಗನ ಕಾಯಿಲೆ ಅಂತ ಕರೆಯುವಂತಹ ಕಾಸ್ನೂರ್ ಫಾರೆಸ್ಟ್ ಡಿಸೀಸ್ KFD ಡಿಸೆಂಬರ್ 2018ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಅರಾಲಗೋಡು ಗ್ರಾಮ ಪಂಚಾಯಿತಿ ಮಿತಿಯಲ್ಲಿ ವರದಿಯಾಗಿತ್ತು. 40 ವರ್ಷ ವಯಸ್ಸಿನ ಮಹಿಳೆ ಮತ್ತು 29 ವರ್ಷದ ವ್ಯಕ್ತಿಯ ರಕ್ತದ ಮಾದರಿಗಳನ್ನು ಅರಳಾಗೋಡು KFDಯಲ್ಲಿ ಪರೀಕ್ಷೆಗೋಸ್ಕರ ಕಳಿಸ್ಕೊಡಲಾಗಿದೆ. ಅಲ್ಲಿ ಪಾಸಿಟಿವ್ ಅಂತ ಹೇಳಲಾಗಿದೆ.
ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ಗೆ ಸೇರಿದ ಸರ್ಕಾರಿ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆಯನ್ನು ಕೂಡ ಇದಕ್ಕೆ ಪಡ್ಕೊಳ್ತಾ ಇದ್ದಾರೆ. ಅವರ ಆರೋಗ್ಯವನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡಲಾಗ್ತಾ ಇದೆ. ಏನೇನೆಲ್ಲ ಆಗ್ತಾ ಇದೆ ಅನ್ನೋದನ್ನು ತಿಳಿಸುವಂಥ ಪ್ರಯತ್ನ ಆಗ್ತಾ ಇದೆ. KFDU ಟಿಕ್ ಬರೇನ್ ಅನ್ನುವಂತಹ ವೈರಸ್ನ ಸೋಂಕಾಗಿದೆ. ಇದು ಮಂಗಗಳಿಂದ ಅಂದರೆ ಕೋತಿಗಳಿಂದ ಮಾನವರಿಗೆ ಟಿಕ್ ಬೈಟ್ ಮಾಡುವ ಮೂಲಕ ಹರಡುವಂಥದ್ದಾಗಿದೆ. ಇದರ ಲಕ್ಷಣಗಳನ್ನು ನಾವು ನೋಡೋದಾದರೆ ಅಧಿಕ ಜ್ವರ, ಕೀಲುಗಳಲ್ಲಿ ನೋವು ಕಾಣಿಸುವಂಥದ್ದು, ಒಸಡುಗಳಲ್ಲಿ ರಕ್ತಸ್ರಾವ ಇದರ ಕೆಲವೊಂದು ಲಕ್ಷಣಗಳು ಆಗಿದೆ. ಇನ್ನು ನಾವು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ವಿಶ್ವದ 2ನೆಯ ಮತ್ತು ಭಾರತದಲ್ಲಿ ಅತಿ ಕಿರಿಯ ಗ್ರ್ಯಾಂಡ್ ಮಾಸ್ಟರ್ ಆದಂತಹ 12 ವರ್ಷ ವಯಸ್ಸಿನ ಹುಡುಗನ ಹೆಸರೇನು? ಆ ಹುಡುಗನ ಹೆಸರು ಏನು ಅನ್ನುವಂಥದ್ದು. ಡಿ ಗುಕೇಶ್ ಅತಿ ಕಿರಿಯ ಗ್ರ್ಯಾಂಡ್ ಮಾಸ್ಟರ್ ಭಾರತದ. 12 ವರ್ಷ ವಯಸ್ಸಿನ ತಮಿಳುನಾಡಿನ ಹುಡುಗ ಡಿ ಗುಕೇಶ್ ಅನ್ನುವರು. ಇವರು ಭಾರತದಲ್ಲಿ ಅತಿ ಕಿರಿಯ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಇಡೀ ವಿಶ್ವದಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿರುವಂಥವರು ಡಿ ಗುಕೇಶ್ ಅವರಾಗಿದ್ದಾರೆ. ದೆಹಲಿಯಲ್ಲಿ ನಡೆದಂತಹ 17ನೆಯ ದೆಹಲಿ ಇಂಟರ್ನ್ಯಾಷನಲ್ ಓಪನ್ ಚೆಸ್ ಪಂದ್ಯಾವಳಿಯಲ್ಲಿ DK ಶರ್ಮಾ ಅವರನ್ನು ಸೋಲಿಸುವ ಮೂಲಕ ಅವರು ಈ ಸಾಧನೆಯನ್ನು ಮಾಡಿದ್ದಾರೆ. ಡಿ ಗುಕೇಶ್ ಅವರು ಭಾರತದ 59ನೆಯ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಉಕ್ರೇನ್ನ ಸೆರ್ಗೆ ಕರ್ಜಾಕಿನ್ ವಿಶ್ವದ ಅತಿ ಕಿರಿಯ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಏನಿದೆಯೋ ಅದು 750 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. ಅದು ಸೂಪರ್ ಸ್ಪೆಷಾಲಿಟಿ ಸಾರ್ವಜನಿಕ ಆಸ್ಪತ್ರೆ. ಇದು ಎಲ್ಲಿದೆ ಅನ್ನುವಂಥದ್ದು. ಇದು ಗುಜರಾತ್ನ ಅಹಮದಾಬಾದ್ನಲ್ಲಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ಸಂಶೋಧನಾ ಕೇಂದ್ರವನ್ನು ಪ್ರಧಾನಮಂತ್ರಿ ಆದಂತಹ ಶ್ರೀ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದರು. ಇದು ಬಡವರಿಗೆ ಉತ್ತಮ ಆರೋಗ್ಯ ರಕ್ಷಣೆಯನ್ನು ನೀಡುವಂತಹ ಪ್ರಯತ್ನಗಳನ್ನು ಇದು ಮಾಡಿಕೊಂಡಿದೆ. ಬಡವರಿಗಾಗಿಯೇ ಮಾಡಿರುವಂತಹ ಆಸ್ಪತ್ರೆ ಅಂತಲೂ ಕೂಡ ಹೇಳ್ತಿದ್ದಾರೆ. ಸೊ 750 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಹಮದಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಸಂಸ್ಥೆ ನಿರ್ಮಿಸಿರುವಂತಹ ಈ ಆಸ್ಪತ್ರೆಯಲ್ಲಿ ಏರ್ ಆ್ಯಂಬುಲೆನ್ಸ್ ಕೂಡ ಇರುತ್ತೆ. ಅದರ ಜೊತೆಗೆ ಎಲ್ಲ ಆಧುನಿಕ ಸೌಕರ್ಯಗಳನ್ನು ಇದು ಒಳಗೊಂಡಿದೆ. ಕೈಗೆಟುಕುವಂತಹ ಬೆಲೆಯಲ್ಲಿ ತುಂಬ ಕೆಳವರ್ಗದ ಮತ್ತು ಮಧ್ಯಮ ವರ್ಗದವರಿಗೆ ಕೈಗೆಟುಕುವ ಬೆಲೆಯಲ್ಲಿ ಸೇವೆಗಳನ್ನು ಒದಗಿಸ್ಕೋದಕ್ಕೋಸ್ಕರ ಆಯುಷ್ಮಾನ್ ಭಾರತ್ ಜೊತೆ ಇದಕ್ಕೆ ಸಂಪರ್ಕವನ್ನು ಕಲ್ಪಿಸಿಕೊಟ್ಟಿದ್ದಾರೆ. 17 ಮಹಡಿಯ ಕಟ್ಟಡವನ್ನು ಇದು ಒಳಗೊಂಡಿದೆ. 1500 ಬೆಡ್ ಆಸ್ಪತ್ರೆಗಳನ್ನು ಇದು ಒಳಗೊಂಡಿದೆ. 1500 ಹಾಸಿಗೆಗಳಲ್ಲಿ 1300 ಹಾಸಿಗೆಗಳು ಜನರಲ್ ವಾರ್ಡ್ನಲ್ಲೇ ಇದೆ ಮತ್ತು 200 ಹಾಸಿಗೆಗಳನ್ನು ಕಾರ್ಯಕಾರಿ ವರ್ಗಕ್ಕೆ ಅಂತ ಮಾಡಿಕೊಂಡಿದೆ. ಜೊತೆಗೆ 32 ಉನ್ನತ ದರ್ಜೆ ಆಪರೇಷನ್ ಥಿಯೇಟರ್ಗಳು ಇದರಲ್ಲಿದೆ. 139 ICU ಬೆಡ್ಗಳು ಕೂಡ ಇದರಲ್ಲಿ ಇದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಲಕ್ನೋದಲ್ಲಿ ನಡೆದ 2018-19 ರಣಜಿ ಟ್ರೋಫಿಯಲ್ಲಿ 372 ರನ್ಗಳ ಗುರಿಯನ್ನು ಯಶಸ್ವಿಯಾಗಿ ಬೆನ್ನಟ್ಟುವ ಮೂಲಕ ರಣಜಿ ಟ್ರೋಫಿ ಇತಿಹಾಸದಲ್ಲಿ ಅತಿ ಹೆಚ್ಚು ಯಶಸ್ವಿ ಚೇಸ್ ದಾಖಲಿಸಿದಂತಹ ಕ್ರಿಕೆಟ್ ತಂಡ ಯಾವುದು ಅಂತ. ಅತಿ ಹೆಚ್ಚಿನ ರನ್ಗಳ ಚೇಸನ್ನು ದಾಟಿದಂತಹ ತಂಡ ಯಾವುದು 2018-19 ರಣಜಿ ಟ್ರೋಫಿಯಲ್ಲಿ ಇರುವಂಥದ್ದು? ಅದು ಸೌರಾಷ್ಟ್ರ ಆಗಿದೆ. ಉತ್ತರ ಪ್ರದೇಶದ ಲಕ್ನೋದಲ್ಲಿರುವ ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಈ ರಣಜಿ ಟ್ರೋಫಿ ನಡೆಯಿತು. ಇದು ಉತ್ತರ ಪ್ರದೇಶದ ವಿರುದ್ಧ 2ನೇ ಕ್ವಾರ್ಟರ್ ಫೈನಲ್ನಲ್ಲಿ ಯಶಸ್ವಿಯಾಗಿ 372 ರನ್ಗಳ ಗುರಿಯನ್ನು ಸೌರಾಷ್ಟ್ರ ದಾಖಲಿಸ್ಬಿಡ್ತು. ಇನ್ನು 2008-9ನೇ ಸಾಲಿನಲ್ಲಿ ದೆಹಲಿಯಲ್ಲಿ 371 ರನ್ನನ್ನು ಅಸ್ಸಾಂ ಸರ್ವಿಸ್ ತಂಡದ ವಿರುದ್ಧ ಚೇಸ್ ಮಾಡಲಾಗಿತ್ತು. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ಪ್ರತಿಮೆಯನ್ನು
ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಲ್ಲಿ ಅನಾವರಣಗೊಳಿಸಿದ್ರು ಅನ್ನುವಂಥದ್ದು. ಅಹಮದಾಬಾದ್ನಲ್ಲಿ ಅನಾವರಣಗೊಳಿಸ್ತಾರೆ. ಗುಜರಾತ್ನ ಅಹಮದಾಬಾದ್ನ ಸಬರಮತಿ ನದಿಯ ಮುಂಭಾಗದಲ್ಲಿ ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಅಂತಲೇ ಕರೆಸ್ಕೊಂಡಿರುವಂತಹ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ಪ್ರತಿಮೆಯನ್ನು ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡ್ತಾರೆ. ಹೊಸದನದ ಜನನ ಶತಮಾನೋತ್ಸವದ ವರ್ಷವನ್ನು ಗುರುತಿಸೋದಕ್ಕೋಸ್ಕರ ಮತ್ತು ಗುಜರಾತಿನ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಹುಟ್ಟುಹಾಕುವಂತಹ ನಿಟ್ಟಿನಲ್ಲಿ ಈ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಅಹಮದಾಬಾದ್ ಮೂಲದ ಕಲಾವಿದ ಧ್ರುವ್ ಶಿಲ್ಪಿ ನಿರ್ಮಿಸಿದ ಪ್ರತಿಮೆಯು 6 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನು ಹೊಂದಿದೆ. ಇದರ ಜೊತೆಗೆ 1050 kg ತೂಗುತ್ತೆ. ಇದು ಡಾಕ್ಟರ್ ಸಾರಾಭಾಯಿ ಕುರ್ಚಿಯ ಮೇಲೆ ಕುಳಿತುಕೊಂಡು ತನ್ನ ಮೇಜಿನ ಮೇಲೆ ಕೆಲಸವನ್ನು ಮಾಡ್ತಿರೋ ರೀತಿ ಇರುವಂತಹದ್ದಾಗಿದೆ. ವಿಕ್ರಮ್ ಸಾರಾಭಾಯಿಯವರ ಜೀವನ ಮತ್ತು ಕೆಲಸವನ್ನು ಹೊಂದಿರುವ ಪ್ರತಿಮೆಯ ಪಕ್ಕದಲ್ಲಿ ಒಂದು ಸಾರ್ವಜನಿಕ ಗ್ಯಾಲರಿಯನ್ನು ಕೂಡ ಸ್ಥಾಪನೆ ಅದಕ್ಕೋಸ್ಕರ ಮಾಡಿದ್ದಾರೆ. ಇದರಲ್ಲಿ ಅದು ಕೂಡ ಒಂದು ವಿಶೇಷತೆ ಆಗಿದೆ. ಇನ್ನು ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ಮಣಿಪುರ, ಮೇಘಾಲಯ ಮತ್ತು ತ್ರಿಪುರ ತಮ್ಮ 42ನೇ ರಾಜ್ಯ ದಿನವನ್ನು ಯಾವಾಗ ಆಚರಿಸ್ಕೊಂಡ್ವು? ಜನವರಿ 21ರಂದು ಈ 3 ರಾಜ್ಯಗಳು ತಮ್ಮ ರಾಜ್ಯ ದಿನವನ್ನು 42ನೇ ರಾಜ್ಯ ದಿನವನ್ನು ಆಚರಿಸ್ಕೊಂಡ್ವು. 2019ರ ಜನವರಿ 21ರಂದು ಮಣಿಪುರ, ಮೇಘಾಲಯ ಮತ್ತು ತ್ರಿಪುರಾಗಳು ತಮ್ಮ ರಾಜ್ಯ ದಿನವನ್ನು ಆಚರಿಸ್ಕೊಂಡ್ವು. ಇದು ಅವರ 42ನೆಯ ರಾಜ್ಯದ ದಿನವಾಗಿದೆ. 1972ರಲ್ಲಿ ಈ 3 ರಾಜ್ಯಗಳು ಈಶಾನ್ಯ ಪ್ರದೇಶ ಮರುಸಂಘಟನೆಯ ಕಾಯ್ದೆ 1971ರ ಅಡಿಯಲ್ಲಿ ಸಂಪೂರ್ಣ ಪ್ರಮಾಣದ ರಾಜ್ಯಗಳಾಗಿ ಮಾರ್ಪಾಡನ್ನು ಹೊಂದಿದ್ದು. ಹಾಗಾಗಿ ಜನವರಿ 21 ತಮ್ಮ ರಾಜ್ಯ ದಿನವನ್ನಾಗಿ ಮಣಿಪುರ, ಮೇಘಾಲಯ ಮತ್ತು ತ್ರಿಪುರಾ ರಾಜ್ಯಗಳು ಆಚರಣೆ ಮಾಡಿಕೊಂಡ್ರು. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಡ್ಯಾಶ್ನಲ್ಲಿ ನಡೆಯುವಂತಹ ಜಲ್ಲಿಕಟ್ಟು ಸ್ಪರ್ಧೆ 2019ರ ಜನವರಿ 20ರಂದು ಕ್ರೀಡಾ ಕ್ಷೇತ್ರಕ್ಕೆ ಬಿಡುಗಡೆಯಾಗುವ ಗರಿಷ್ಠ ಸಂಖ್ಯೆಯ ಬುಲ್ಗಳಿಂದಾಗಿ ಅಂದರೆ ಎತ್ತುಗಳಿಂದಾಗಿ ವಿಶ್ವ ದಾಖಲೆಯನ್ನು ಪ್ರವೇಶ ಮಾಡಿದೆ ಅನ್ನುವಂಥದ್ದು. ತಮಿಳುನಾಡಿನ ಪುದುಕೋಟೈ ಅನ್ನುವಂತಹದ್ದು ವಿಶ್ವ ದಾಖಲೆಯನ್ನು ಮಾಡಿದಂತೆ. ಜಲ್ಲಿಕಟ್ಟು ಅನ್ನುವಂಥದ್ದು ತಮಿಳರ ಶೌರ್ಯ ಮತ್ತು ಧೈರ್ಯ ಮತ್ತು ಸಾಹಸದ ಸಂಕೇತ ಆಗಿದೆ. ಇದಕ್ಕೋಸ್ಕರ ತುಂಬ ಚರ್ಚೆಗಳು ಕೂಡ ನಡೀತು ಇತ್ತೀಚಿನ ದಿನಗಳಲ್ಲಿ. ಕೋರ್ಟ್ಗಳಲ್ಲೂ ಕೂಡ ಭಾಳಷ್ಟು ವಿಚಾರಗಳು ಚರ್ಚೆಗೆ ಬಂದವು. ಪುದುಕೋಟೈಯಲ್ಲಿ ನಡೆಯುವಂತಹ ಒಂದು ದೊಡ್ಡ ಸಮಾರಂಭ ಜಲ್ಲಿಕಟ್ಟು ಸಮಾರಂಭ. ಈ ಸಮಾರಂಭವು ಗರಿಷ್ಠ ಸಂಖ್ಯೆಯ 1354 ಎತ್ತುಗಳ ಭಾಗವಹಿಸುವಿಕೆಯನ್ನು ಅಥವಾ ಬುಲ್ಗಳ ಭಾಗವಹಿಸುವಿಕೆಯನ್ನು ಇದು ಒಳಗೊಂಡಿತ್ತು. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ICC ಒನ್ ಡೇ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಆಫ್ ದಿ ಇಯರ್, ICC ಟೆಸ್ಟ್ ಕ್ರಿಕೆಟರ್ ಆಫ್ ದ ಇಯರ್ ಮತ್ತು ವರ್ಷದ ICCಯ ಸರ್ ಗಾರ್ಫೀಲ್ಡ್ ಸೋಬರ್ಸ್ ಟ್ರೋಫಿಯನ್ನು ಗೆದ್ದುಕೊಂಡಿದ್ದರಿಂದ ಒಂದೇ ವರ್ಷದಲ್ಲಿ ಅಗ್ರ 3 ICC ಪ್ರಶಸ್ತಿಗಳನ್ನು ಪಡೆದುಕೊಂಡಿರುವ ಮೊದಲ ಕ್ರಿಕೆಟಿಗ ಯಾರು ಅಂತ ಪ್ರಶ್ನೆ. ಕ್ರಿಕೆಟ್ ಪ್ರಿಯರಾಗಿರೋದ್ರಿಂದ ಹೆಚ್ಚಾಗಿ ಇದೊಂದು ಮಾಹಿತಿ ಮಾತ್ರ ತುಂಬ ಸುಲಭವಾಗಿ ಎಲ್ರಿಗೂ ಗೊತ್ತಾಗಿರುತ್ತೆ. ಅದು ವಿರಾಟ್ ಕೊಹ್ಲಿ. 30 ವರ್ಷ ವಯಸ್ಸಿನ ಭಾರತೀಯ ಕ್ರಿಕೆಟ್ ತಂಡದ ಕ್ಯಾಪ್ಟನ್ ಆಗಿರುವಂತಹ ಈ ವಿರಾಟ್ ಕೊಹ್ಲಿಯವರು ಏಕೈಕ ವರ್ಷದ ಎಲ್ಲ 3 ICC ಪ್ರಶಸ್ತಿಗಳನ್ನು ಗೆದ್ದ ಮೊದಲ ಆಟಗಾರ ಇವರಾಗಿದ್ದಾರೆ. ICC ವರ್ಷದ ಕ್ರಿಕೆಟಿಗ ಪ್ರಶಸ್ತಿ, ICC ಪುರುಷರ ಟೆಸ್ಟ್ ವರ್ಷದ ಆಟಗಾರ ಮತ್ತು 2018ರಲ್ಲಿ ನಡೆದ ICC ಏಕದಿನ ಆಟಗಾರನ ಸಾಧನೆಗಾಗಿ ಅವರು ಸರ್ ಗಾರ್ಫೀಲ್ಡ್ ಸೋಬರ್ಸ್ ಟ್ರೋಫಿಯನ್ನು ಗೆದ್ದುಕೊಂಡಿದ್ದಾರೆ. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ದಿನಾಚರಣೆಯನ್ನು ಭಾರತದಾದ್ಯಂತ ಯಾವಾಗ ಆಚರಿಸ್ತೇವೆ ನಾವು ಅಂತ. ಜನವರಿ 23ರಂದು ಸುಭಾಷ್ ಚಂದ್ರ ಬೋಸ್ರವರ ಜನ್ಮ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೇವೆ. 2019ರ ಜನವರಿ 23ರಂದು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಸುಭಾಷ್ ಚಂದ್ರ ಬೋಸ್ ಕ್ರಾಂತಿಕಾರಿ ಅವರ 122ನೇ ಜನ್ಮ ವಾರ್ಷಿಕೋತ್ಸವವನ್ನು ಭಾರತದಾದ್ಯಂತ ಆಚರಣೆ ಮಾಡಲಾಯಿತು. ಸುಭಾಷ್ ಚಂದ್ರ ಬೋಸ್ ಅವರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸದಸ್ಯರು ಕೂಡ ಇವರಾಗಿದ್ದರು. ಭಾಳಷ್ಟು ಭಿನ್ನಾಭಿಪ್ರಾಯಗಳ ನಂತರ ಇವರು ಆಜಾದ್ ಹಿಂದ್ ಫೌಜ್ ಅನ್ನುವಂಥ ಕರೆಯಲ್ಪಡುವಂತಹ ಭಾರತೀಯ ರಾಷ್ಟ್ರೀಯ ಸೈನ್ಯವನ್ನು ಕೂಡ ರಚನೆ ಮಾಡಿಕೊಂಡ್ರು.
ನೇತಾಜಿ ಅಂತ ಹೆಸರು ಪಡೆದಿದ್ದ ಸುಭಾಷ್ ಚಂದ್ರ ಬೋಸ್ರವರು 1897 ಜನವರಿ 23ರಂದು ಜನಿಸಿದರು ಮತ್ತು 1945 ಆಗಸ್ಟ್ 18ರಂದು ಇವರು ತೀರೋಗ್ಬಿಟ್ರು. ಇತ್ತೀಚೆಗೆ ಅಂಡಮಾನ್ ಮತ್ತು ನಿಕೋಬಾರ್ನ ರಾಸ್ ಐಲ್ಯಾಂಡ್, ನೀಲ್ ದ್ವೀಪ್ ಮತ್ತು ಆವ್ಲಾಕ್ ದ್ವೀಪಗಳನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ, ಶಹೀದ್ ದ್ವೀಪ ಮತ್ತು ಸ್ವರಾಜ್ ದ್ವೀಪ ಅಂತ ಹೆಸರಿಡಲಾಗಿದೆ. ಈ ಮೂರು ಹೆಸರುಗಳನ್ನು ಅದೇ ಇದರಲ್ಲಿ ಇಡಲಾಗಿದೆ. ಅಂದರೆ ಅಂಡಮಾನ್ ಮತ್ತು ನಿಕೋಬಾರ್ನ ರಾಸ್ ಐಲ್ಯಾಂಡ್ಗೆ ಸುಭಾಷ್ ಚಂದ್ರ ಬೋಸ್ ದ್ವೀಪ ಅಂತ, ನೀಲ್ ದ್ವೀಪಕ್ಕೆ ಶಹೀದ್ ದ್ವೀಪ ಅಂತ ಮತ್ತು ಆವ್ಲಾಕ್ ದ್ವೀಪಕ್ಕೆ ಸ್ವರಾಜ್ ದ್ವೀಪ ಅಂತ ಹೆಸರನ್ನು ಇಡಲಾಗಿದೆ. ಇನ್ನೂ ಹೆಚ್ಚಿನ ಮಾಹಿತಿ ಸುಭಾಷ್ ಚಂದ್ರ ಬೋಸ್ರವರ ಬಗ್ಗೆ ಬೇಕು ಅಂತಂದರೆ ನಾವೀಗಾಗಲೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ವಿಡಿಯೋವನ್ನು ಸುಮಾರು ದಿನಗಳ ಹಿಂದೆ, 1-2 ತಿಂಗಳ ಹಿಂದೆ ಸುಭಾಷ್ ಚಂದ್ರ ಬೋಸ್ರವರ ಸ್ವಾತಂತ್ರ್ಯ ಹೋರಾಟ, ಜೀವನ ಇದ್ರ ಬಗ್ಗೆ ಒಂದು ವಿಡಿಯೋನ ಬಿಟ್ಟಿದ್ದೀವಿ ಮತ್ತು ಇಂದಿನ ವಿಡಿಯೋಗಳಲ್ಲಿ ಹೋಗಿ ನೀವು ಬೇಕಾದರೆ ನೋಡ್ಬೋದು ಅದನ್ನು. ಮುಂದಿನ ಪ್ರಶ್ನೆಯನ್ನು ಹೋಗೋದಾದರೆ, ಕೇರಳ ಸಾಕ್ಷರತಾ ಮಿಷನ್ನ ಅಕ್ಷರಾ ಲಕ್ಷಂ ಮಿಲಿಯನ್ ಲೆಟರ್ಸ್ ಸಾಕ್ಷರತೆಯ ಪರೀಕ್ಷೆಯಲ್ಲಿ ಕಾಣಿಸಿಕೊಳ್ಳುವ ಅತ್ಯಂತ ಹಳೆಯ ಅಭ್ಯರ್ಥಿ ಯಾರು ಅನ್ನೋದು ಒಂದು ಪ್ರಶ್ನೆ. ಇದರಲ್ಲಿ 2 ಪ್ರಶ್ನೆ ಬರ್ಬೋದು. 2019 ಜನವರಿ 23ರಂದು ಕಾಮನ್ವೆಲ್ತ್ ಲರ್ನಿಂಗ್ ಗುಡ್ ವಿಲ್ ಅಂಬಾಸಿಡರ್ ಅಂತ ಕರೆಯಲ್ಪಟ್ಟವರು ಯಾರು ಅಂತಲೂ ಕೂಡ ಕೇಳ್ಬೋದು. 2 ಪ್ರಶ್ನೆಗೆ ಒಂದೇ ಉತ್ತರ, ಕಾರ್ತಿಯಾನಿ ತಾಯಿ. ಕಳೆದ ವರ್ಷ ಕೇರಳ ಸರ್ಕಾರ ನಡೆಸಿದ್ದಂತಹ ಅಕ್ಷರ ಲಕ್ಷಂ ಸಾಕ್ಷರತಾ ಪರೀಕ್ಷೆಯಲ್ಲಿ ಮೊದಲ ರ್ಯಾಂಕ್ ಪಡೆದಿರುವ 97ರ ಅರೆಯದ ಕಾರ್ತಿಯಾನಿ ಅಮ್ಮ ಅವರನ್ನು ಕಾಮನ್ವೆಲ್ತ್ ಆಫ್ ಲರ್ನಿಂಗ್ ಗೌರವಿಸಿದೆ. ಕಾಮನ್ವೆಲ್ತ್ ದೇಶಗಳಲ್ಲಿ ಶಿಕ್ಷಣದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಕೆನಡಾ ಮೂಲದ ಈ ಸಂಘಟನೆಯು ಕಾರ್ತಿಯಾನಿ ಅವರನ್ನು ತನ್ನ ಸದ್ಭಾವನಾ ರಾಯಭಾರಿ ಅಂತ ಘೋಷಣೆ ಮಾಡಿದೆ. ಕಾಮನ್ವೆಲ್ತ್ ಆಫ್ ಲರ್ನಿಂಗ್ ಗುಡ್ ವಿಲ್ ಉಪಾಧ್ಯಕ್ಷರಾದಂತಹ ಬಾಲಸುಬ್ರಹ್ಮಣ್ಯಂ ಅವರು ಕಾರ್ತಿಯಾನಿ ಅಮ್ಮ ಅವರನ್ನು ಖುದ್ದಾಗಿ ಭೇಟಿಯಾಗಿ ಪ್ರಶಸ್ತಿಯನ್ನು ಹಸ್ತಾಂತರಿಸಿದ್ದಾರೆ. ರಾಜ್ಯದಲ್ಲಿ 100% ಸಾಕ್ಷರತೆಯನ್ನು ಸಾಧಿಸುವಂತಹ ಉದ್ದೇಶದಿಂದ ಕೇರಳ ಸರ್ಕಾರ 2018 ಜನವರಿ 26ರಂದು ಅಕ್ಷರ ಲಕ್ಷಂ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿತ್ತು. ಕಾರ್ತಿಯಾನಿ ಅಕ್ಷರ ಲಕ್ಷಂ ಪರೀಕ್ಷೆಯಲ್ಲಿ 100ಕ್ಕೆ 98 ಅಂಕಗಳನ್ನು ಗಳಿಸ್ಕೊಂಡಿದ್ರು. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ ಸ್ನೇಹಿತರೆ. ಪಕ್ಕೆ ಪಾಗ ಆರ್ನ್ ಬಿಲ್ ಉತ್ಸವವನ್ನು ಸ್ಟೇಟ್ ಫೆಸ್ಟಿವಲ್ ಎಂದು ಘೋಷಿಸಿದಂತಹ ರಾಜ್ಯ ಯಾವುದು? ಅರುಣಾಚಲ ಪ್ರದೇಶವು ಪಕ್ಕೆ ಪಾಗ ಆರ್ನ್ ಬಿಲ್ ಉತ್ಸವವನ್ನು ಸ್ಟೇಟ್ ಫೆಸ್ಟಿವಲ್ ಅಂತ ಘೋಷಣೆ ಮಾಡಿಕೊಂಡಿದೆ. ಅಲ್ಲಿನ ಮುಖ್ಯಮಂತ್ರಿಯಾದಂತಹ ಪೆಮಾ ಖಾಂಡು ರವರು ಪಕ್ಕೆ ಪಾಗ ಆರ್ನ್ ಬಿಲ್ ಫೆಸ್ಟಿವಲನ್ನು ರಾಜ್ಯ ಉತ್ಸವ ಅಂತ ಘೋಷಣೆ ಮಾಡಿದ್ದಾರೆ. ಪಕ್ಕೆ ಪಾಗ ಆರ್ನ್ ಬಿಲ್ ಫೆಸ್ಟಿವಲ್ ಅರುಣಾಚಲ ಪ್ರದೇಶದ ಸಂರಕ್ಷಣೆಯ ಉತ್ಸವ ಇದಾಗಿದೆ. ಅರುಣಾಚಲ ಪ್ರದೇಶ ಅರಣ್ಯ ಇಲಾಖೆಯ ಮುಂದಿನ ವರ್ಷದಿಂದ ಉತ್ಸವಕ್ಕೆ ನಿಧಿಯನ್ನು ಕೂಡ ನೀಡುತ್ತೆ. ಹಬ್ಬದ ಪ್ರದೇಶಕ್ಕೆ ಶಾಶ್ವತ ಮೂಲ ಸೌಕರ್ಯವನ್ನು ನೀಡಲಾಗುವುದು ಅಥವಾ ನಿರ್ಮಿಸಲಾಗುವುದು ಅಂತ ಪೆಮಾ ಖಾಂಡು ಅವರು ಕೂಡ ಘೋಷಣೆ ಮಾಡಿದ್ದಾರೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ಕೃಷ್ಣ ಸೋಬ್ತಿ 2019 ಜನವರಿ 25ರಂದು ದೆಹಲಿಯಲ್ಲಿ ನಿಧನರಾದರು. ಹಾಗಾದರೆ ಇವರು ಯಾರು ಅಂತ? ಇವರೊಬ್ಬ ಬರಹಗಾರ್ತಿ. ಹಾಗಾದರೆ ಬರೀ ಬರಹಗಾರ್ತಿಯಾಗಿದ್ದರೆ ಅವರು ಸತ್ತ ತಕ್ಷಣ ಇಷ್ಟೊಂದು ಮಾಹಿತಿ ಗೊತ್ತಾಗುತ್ತೆ? ಇಲ್ಲ, ಇವರು ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದರು 2017ರಲ್ಲಿ. ಹಿಂದಿ ಕಾದಂಬರಿ ಬರಹಗಾರ್ತಿ ಮತ್ತು ಪ್ರಬಂಧಕಾರರಾದಂತಹ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕೃಷ್ಣ ಸೋಬ್ತಿಯವರು 93ನೇ ವಯಸ್ಸಿನಲ್ಲಿ ಹೊಸ ದೆಹಲಿಯಲ್ಲಿ ನಿಧನರಾದರು. ಅವರ ಕೃತಿಗಳು ಮುಖ್ಯವಾಗಿ ಸ್ತ್ರೀ ಗುರುತಿಸುವಿಕೆಯ ಸಮಸ್ಯೆಗಳನ್ನು ಒತ್ತಿ ಹೇಳುತ್ತೆ. ಸ್ತ್ರೀಯರ ಸಮಸ್ಯೆಗಳನ್ನು ಒತ್ತಿ ಹೇಳುವಂತಹ ಕೃತಿಗಳಾಗಿದ್ದಾವೆ. ಇವರ ಪ್ರಶಸ್ತಿಗಳನ್ನು ನೋಡೋದಾದರೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1980ರಲ್ಲಿ ಬಂತು. 1996ರಲ್ಲಿ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್, 2017ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಇವರಿಗೆ ದೊರೆತಿದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ಭಾರತದ 70ನೇ ಗಣರಾಜ್ಯೋತ್ಸವ ದಿನಾಚರಣೆಯಲ್ಲಿ ಡೇರ್ ಡೆವಿಲ್ಸ್ ಭಾಗವಾಗಿ ಪುರುಷ ಸಹ ಆಟಗಾರರೊಂದಿಗೆ ಬೈಕ್ ಸಾಹಸಗಳನ್ನು ನಡೆಸಿದಂತಹ ಮೊದಲ ಮಹಿಳೆ ಯಾರು ಅನ್ನುವಂಥದ್ದು ಪ್ರಶ್ನೆ. ಅವರು ಕ್ಯಾಪ್ಟನ್ ಸಿಕಾ ಶುರಬಿ ಅವರಾಗಿದ್ದಾರೆ. 2019 ಜನವರಿ
26ರಂದು ಭಾರತ ತನ್ನ 70ನೇ ಗಣರಾಜ್ಯೋತ್ಸವ ದಿನವನ್ನು ಆಚರಣೆ ಮಾಡಿಕೊಳ್ತು. ಕಾರ್ಪ್ಸ್ ಆಫ್ ಸಿಗ್ನಲ್ನಿಂದ ಕ್ಯಾಪ್ಟನ್ ಶಿಖಾ ಸುರಭಿಯು ಡೇರ್ ಡೆವಿಲ್ಸ್ ಭಾಗವಾಗಿ ಪುರುಷ ತಂಡದ ಸಹ ಆಟಗಾರರೊಂದಿಗೆ ಬೈಕ್ ಸಾಹಸಗಳನ್ನು ನಡೆಸಿದಂತಹ ಮೊದಲ ಮಹಿಳೆ ಇವರಾಗಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಕೂಡ ಜನವರಿ ತಿಂಗಳ 3ನೇ ಭಾಗದ ಪ್ರಚಲಿತ ವಿದ್ಯಮಾನಗಳದು. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ನಿಮ್ಮೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇರುವಂತಹ ಸ್ನೇಹಿತರನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ. ನಿರಂತರ ಮಾಹಿತಿಗಾಗಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂತಹ ಉತ್ತಮ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಮೂಲಕ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.